ಹಾಯ್ ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ರು ತುಂಬಾ ಚೆನ್ನಾಗಿದ್ದೀರಿ ಭಾವಿಸ್ತಾ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ವೆಲ್ಕಮ್ ಅಂತ ಹೇಳ್ತಾ, ನೀವೆಲ್ಲರೂ ಈಗಾಗಲೇ ಮೊರಾರ್ಜಿ ಪರೀಕ್ಷೆಗೆ ತುಂಬಾ ಭರ್ಜರಿಯಾದಂತ, ಅದ್ಭುತವಾದಂತ, ವೇಗವಾದಂತ ತಯಾರಿಯನ್ನ ನಡೆಸ್ತಾ ಇದ್ದೀರಿ. ಅದಕ್ಕೆ ಇನ್ನೂ ಸ್ವಲ್ಪ ಸಹಾಯವನ್ನ ಮಾಡಲಿಕ್ಕೆ ನಾನು ಈ ಒಂದು ವಿಡಿಯೋ ಸರಣಿಯನ್ನ ಪ್ರಾರಂಭಿಸಿದ್ದೇನೆ. ಇದರಿಂದ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತವೆ, ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರಿಸುವಂತ ಈಸಿ ಮೆಥಡ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಮಕ್ಕಳೇ. ಕಳೆದ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ನಾವು ಗಣಿತಕ್ಕೆ ಸಂಬಂಧಿಸಿದಂತೆ 36 ಪ್ರಶ್ನೆಗಳ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಅಂದ್ರೆ ಈಗ ಸಂಖ್ಯೆಗಳನ್ನು ಕೊಟ್ಟು ಏರಿಕೆ ಕ್ರಮದಲ್ಲಿ ಬರೆಯುವಂತ ವಿಧಾನ, ಇಳಿಕೆ ಕ್ರಮದಲ್ಲಿ ಬರೆಯೋದು, ಕೂಡಿಸುವುದು, ಕಳೆಯುವುದು, ಭಾಗಾಕಾರ, ಗುಣಾಕಾರ, ದೊಡ್ಡ ಸಂಖ್ಯೆಗಳನ್ನ ಕಂಡುಹಿಡಿಯೋದು, ಚಿಕ್ಕ ಸಂಖ್ಯೆಗಳನ್ನ ಕಂಡುಹಿಡಿಯೋದು, ಈ ರೀತಿಯಾಗಿ ನಾವು ಕಳೆದ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದೀವಿ. ಇನ್ನು ನಿಮ್ಮಲ್ಲಿ ಯಾರು ಆ ವಿಡಿಯೋವನ್ನು ನೋಡಿಲ್ಲ, ನೀವು ನಮ್ಮ ಚಾನಲ್ಗೆ ಹೋಗಿ ಅಲ್ಲಿ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಿಸಿದಂತ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ ನಿಮಗೆ. ಅದರಲ್ಲಿ ನೀವು ಆ ವಿಡಿಯೋಗಳು ಇರುತ್ತೆ, ಪರಿಸರ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಮಾಡಿ ಅಲ್ಲಿ ಹಾಕಿದ್ದೇನೆ. ನೀವು ಬೇಕಾದ್ರೆ ಅದನ್ನ ನೋಡಿ ನಿಮ್ಮ ಸ್ಟಡಿಯನ್ನ ಅಥವಾ ನೀವು ಓದಿದಂತ ವಿಧಾನ ಸರಿ ಇದೆಯೋ ಇಲ್ವೋ ಅನ್ನೋದನ್ನ ಅಲ್ಲಿ ಪರೀಕ್ಷೆ ಮಾಡ್ಕೊಳ್ಬಹುದು. ಇನ್ನು ಈ ಒಂದು ವಿಡಿಯೋವನ್ನ ಯಾರು ನೋಡಿಲ್ಲ ಹೋಗಿ ಪ್ಲೇ ಲಿಸ್ಟ್ ನಲ್ಲಿ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ಈ ಒಂದು ವಿಡಿಯೋದ ಉಪಯೋಗವನ್ನ ಪಡೆದುಕೊಳ್ಳಿ. ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಡೆಯುತ್ತದೆ ಅನ್ನುವಂತ ಮಾತಿನಂತೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೆಲ್ಪ್ ಮಾಡಿ, ಅವರು ಕೂಡ ಜಾಣರಾಗುವಲ್ಲಿ ನೀವು ಸಹಾಯವನ್ನು ಮಾಡಿ ಅಂತ ಹೇಳ್ತಾ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಮೊತ್ತ ಅಂತ ಕೇಳಿದ್ದಾರೆ. ನಾವು ಕಳೆದ ಒಂದು ತರಗತಿಯಲ್ಲಿ ಕೂಡಿಸಿದಾಗ ಬರುವಂತ ಉತ್ತರ, ಕಳೆದಾಗ, ಭಾಗಲಬ್ಧ ಮಾಡಿದಾಗ, ಗುಣಾಕಾರ ಮಾಡಿದಾಗ ಬರುವಂತ ಉತ್ತರಗಳಕ್ಕೆ ಏನಂತಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ಕೂಡಿಸಿದಾಗ ಬರುವಂತದ್ದು ಮೊತ್ತ, ಕಳೆದಾಗ ಬರುವಂತದ್ದು ವ್ಯತ್ಯಾಸ, ಅದೇ ಗುಣಾಕಾರ ಮಾಡಿದಾಗ ಬರುವಂತದ್ದು ಗುಣಲಬ್ಧ, ಭಾಗಾಕಾರ ಮಾಡಿದಾಗ ಬರುವಂತದ್ದು ಭಾಗಲಬ್ಧ. ಇವೆಲ್ಲವನ್ನ ನಾವು ಲೆಕ್ಕ ಮಾಡುವ ವಿಧಾನಗಳನ್ನೆಲ್ಲ ಕಳೆದ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿದೀವಿ. ಮುಂದಿನ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ನೋಡಿ, ಮೊದಲಿಗೆ 254 ಮತ್ತು 4521 ಎರಡರ ಮೊತ್ತ ಕೇಳಿದ್ದಾರೆ. ಮೊತ್ತ ಅಂತಂದ್ರೆ ಕೂಡಿಸ್ಬೇಕು. ನೋಡಿ, ಕೂಡಿಸ್ತಾ ಹೋಗಿ ಮೊದಲು ಬಿಡಿ ಸ್ಥಾನದಿಂದ ಯಾವ ಕೂಡಿಸುವ ಲೆಕ್ಕವನ್ನಾಗ್ಲಿ, ಕಳೆಯುವ ಲೆಕ್ಕವನ್ನಾಗ್ಲಿ ಅಥವಾ ಗುಣಾಕಾರ ಲೆಕ್ಕವನ್ನಾಗ್ಲಿ ಬಿಡಿ ಸ್ಥಾನದಿಂದ ನಾವು ಪ್ರಾರಂಭ ಮಾಡ್ತೇವೆ. ಆದ್ರೆ ಭಾಗಾಕಾರ ಅದರ ವಿರುದ್ಧ, ಅತಿ ದೊಡ್ಡ ಸ್ಥಾನ ಯಾವ್ದಿರುತ್ತೋ ಆ ಒಂದು ಸ್ಥಾನದಿಂದ ಭಾಗಾಕಾರ ಲೆಕ್ಕವನ್ನ ಪ್ರಾರಂಭ ಮಾಡ್ತೇವೆ. ಮೊದಲಿಗೆ ಕೂಡಿಸ್ತಾ ಹೋಗೋಣ. 4 1 5, 5 2 7, 5 2 7, 4 1 5. ನಮಗೆ ಬಂದಿರುವಂತ ಉತ್ತರ 5775. ನೋಡಿ, ಆಪ್ಷನ್ ಏನಲ್ಲಿದೆ ಇದು ಸರಿಯಾದಂತ ಉತ್ತರ ಆಗುತ್ತೆ. ಈ ರೀತಿಯಾಗಿ ನೀವು ಕೂಡಿಸೋದು, ಲೆಕ್ಕಗಳನ್ನ ಒಂದ್ರ ಕೆಳಗೊಂದು ಬರೆಯೋ ಮುಖಾಂತರ ಬೇಕಾದ್ರೂ ಮಾಡಬಹುದು. ಇನ್ನೊಂದು, ನೀವು ಸಮಯವನ್ನ ಉಳಿಸಬೇಕಾದ್ರೆ, ನಿಮ್ಗೆ ಗೊತ್ತು ಪರೀಕ್ಷೆಗೆ ನಿರ್ದಿಷ್ಟವಾದಂತ ಸಮಯ ಇರುತ್ತೆ. ಶಾಲೆಗಳಲ್ಲಿರೋ ತರ ಹೆಚ್ಚಿಗೆ ಸಮಯವನ್ನ ಅಲ್ಲಿ ಕೊಡೋದಿಲ್ಲ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಹಾಗಾದ್ರೆ ಇನ್ನೊಂದು ಈಸಿ ಮೆಥಡ್ ಅನ್ನ ನೋಡೋದಾದ್ರೆ, ಇಲ್ಲೇ ನೋಡಿ, ಇದು ಬಿಡಿ ಸ್ಥಾನ, ಇದು ಕೂಡ ಎರಡು ಸಂಖ್ಯೆಗಳಿರುವಂತ ಬಿಡಿ ಸ್ಥಾನಗಳನ್ನ ನೀವು ಮೊದಲು ನೋಡ್ಕೊಳ್ಳಿ. ಇಲ್ಲಿ 4 ಇದೆ, ಇಲ್ಲಿ 1 ಇದೆ, ಇವೆರಡನ್ನು ಸೇರಿದ್ರೆ 5 ಆಯ್ತು. ನೋಡಿ, ಅಂದ್ರೆ ನಮ್ಗೆ ಎರಡನ್ನ ಕೂಡಿಸಿದಾಗ ಬಿಡಿ ಸ್ಥಾನದಲ್ಲಿ 5 ಬರಬೇಕು. ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಎಲ್ಲಿದೆ? ಇಲ್ಲಿ 7 ಇದೆ, ಹಾಗಾಗಿ ಇದು ತಪ್ಪು. ಇಲ್ಲೂ ಕೂಡ 7 ಇದೆ, ಇದು ತಪ್ಪು. ಇಲ್ಲೂ ಕೂಡ 7 ಇದೆ, ಇದು ಕೂಡ ತಪ್ಪಾಗುತ್ತೆ. 5 ಬಿಡಿ ಸ್ಥಾನದಲ್ಲಿರುವುದು ಒಂದೇ
ಆಪ್ಷನ್ ಇದೆ. ಹಾಗಾಗಿ ನಾವು ಕೇವಲ ಇದು ಒಂದೇ ಕೂಡಿಸೋದ್ರಿಂದಾನೇ ಉತ್ತರವನ್ನ ಕಂಡುಹಿಡಿದು ಬಿಡಬಹುದು. ಈ ರೀತಿಯಾಗಿ ನೀವು ಸರಳವಾದಂತ ವಿಧಾನಗಳ ಮೂಲಕ ಉತ್ತರಗಳನ್ನ ಕಂಡುಹಿಡಿಯೋದು ಸಮಯವನ್ನು ಉಳಿಸೋದ್ರಿಂದ ನೀವು ಬಹಳ ವೇಗವಾಗಿ ಲೆಕ್ಕಗಳನ್ನ ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಮುಂದಿನ ಪ್ರಶ್ನೆ ನೋಡೋಣ. 1000ಕ್ಕೆ ಯಾವ ಸಂಖ್ಯೆಯನ್ನ ಕೂಡಿದರೆ ಮೊತ್ತ 1850 ಆಗುತ್ತದೆ ಅಂತ ಇದೆ. ಇದು ಬಹಳ ಈಸಿ ಆಗಿರುವಂತ ಪ್ರಶ್ನೆ, ನೀವೆಲ್ಲರೂ ಕಂಡುಹಿಡಿದು ಬಿಡ್ತೀರಿ. ನೋಡಿ, ಇಲ್ಲಿ 1000 ಇದೆ. ಯಾವ ಸಂಖ್ಯೆಯನ್ನ ಇದಕ್ಕೆ ಕೂಡಿಸಿದ್ರೆ 1850 ಆಗುತ್ತಂದ್ರೆ 850 ಕೂಡಿಸಿದ್ರೆ ಅಂತ ನೀವು ಸರಳವಾಗಿ ಹೇಳ್ಬಹುದು. ಇಲ್ಲ ನಮ್ಗೆ ಹಂಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೋಡಿ, ದೊಡ್ಡ ಸಂಖ್ಯೆ ಯಾವ್ದಿರುತ್ತೋ ಅದನ್ನ ಮೇಲೆ ಬರೆದುಕೊಳ್ಬೇಕು. ನಂತರ ಚಿಕ್ಕ ಸಂಖ್ಯೆಯನ್ನ ಕೆಳಗಡೆ ಬರೆದುಕೊಳ್ಳಿ. ಈಗ 2 ಕಳೀರಿ. ನಾವು 1000ಕ್ಕೆ ಯಾವ ಸಂಖ್ಯೆಯನ್ನ ಕೂಡಿಸ್ಬೇಕೋ ಅದು ಅಲ್ಲಿ ಉತ್ತರ ಬರುತ್ತೆ. 0ಯಲ್ಲಿ 0 ಕಳೆದ್ರೆ 0, 5ರಲ್ಲಿ 0 ಕಳೆದ್ರೆ 5, 8ರಲ್ಲಿ 0 ಕಳೆದ್ರೆ 8, 1ರಲ್ಲಿ 1 ಕಳೆದ್ರೆ 0. ನೋಡಿ, ಉತ್ತರ ಬಂತು. ಈ ರೀತಿಯಾಗೂ ಕೂಡ ನೀವು ಸುಲಭವಾಗಿ ಮಾಡಬಹುದು. ನಂತರ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, ನಾವು ಇದೇ ರೀತಿಯಾದಂತ ಲೆಕ್ಕನ ಕಳೆದ ಒಂದು ವಿಡಿಯೋದಲ್ಲಿ ಸಹ ಮಾಡಿದ್ವಿ. ಇದರಲ್ಲಿ ನಾನು ಎಷ್ಟು ಚೌಕಗಳಿರ್ತವೆ ಅಂತ ಹೇಳಿದ್ದೆ, ಯಾರಿಗಾದ್ರೂ ನೆನಪಿದೆಯಾ? ವೆರಿ ಗುಡ್. ಇದರಲ್ಲಿ ಸುಮಾರು 1000 ಚೌಕಗಳಿರ್ತವೆ. ನೋಡಿ, ಇದು ಒಂದರಲ್ಲಿ 100 ಚೌಕಗಳಿರ್ತವೆ. ನೋಡಿ, ಇಲ್ಲಿ 1, 2, 3, 4, 5, 6, 7, 8, 9, 10 ಒಟ್ಟು 10 ಬಾಕ್ಸ್ಗಳು ಹೀಗಿದೆ. ಹಿಂಗೂ ಕೂಡ 10 ಬಾಕ್ಸ್ ಇದೆ. ಅಂದ್ರೆ 10 × 10 ಮಾಡಿದಾಗ ಇದರ ಉತ್ತರ ಒಂದು ನಮಗೆ ಸಿಗುತ್ತೆ. 10 × 10 10 100. ಈ ಒಂದು ಬಾಕ್ಸ್ ನಲ್ಲಿ ಅಥವಾ ಈ ಒಂದು ಘನದಲ್ಲಿ 100 ಚೌಕಗಳಿದೆ. ಅದೇ ರೀತಿಯಾಗಿ ಇಲ್ಲಿ ಈ ತರದ್ದು 10 ಚೌಕಗಳಿದೆ. ನೋಡಿ, ಇದು 1 ಚೌಕ, 2, 3, 4, 5, 6, 7, 8, 9, 10. 100 ಇರುವಂತವು 10 ಇವೆ. ಅಂದ್ರೆ 100 10 ಅಥವಾ 10 100 1000 ಆಗುತ್ತೆ. ನಂತರ ನೋಡಿ, ಈ ಒಂದು ಇದರಲ್ಲಿ 10 ಇದೆ, 10 ಚೌಕಗಳು. ಈ ಒಂದು ಇದರಲ್ಲಿ 10, ಇದರಲ್ಲಿ ಕೂಡ 10, ಇದರಲ್ಲಿ 10, 10, 10. ಇದು 1. ಇವಿಷ್ಟನ್ನು ಸೇರಿಸಿದಾಗ ನಮಗೆ ಎಷ್ಟು ಬರುತ್ತೆ? ಇದು 1000. ಇದರಲ್ಲಿ 100, 10, 10, 10, 10. 10 5 ಸೇರಿಸಿದಾಗ 50 ಆಗುತ್ತೆ. ನಂತರ 1 ಸೇರಿಸಿದ್ರೆ ಇವೆರಡು ಸೇರಿ 2, ಇವಿಷ್ಟು ಸೇರಿ 50. ಈಗ ಇವೆಲ್ಲವನ್ನ ಕೂಡಿಸಿದಾಗ ಬಿಡಿ ಸ್ಥಾನದಲ್ಲಿ 2, ನಂತರ 10ರ ಸ್ಥಾನದಲ್ಲಿ 5, 100ರ ಸ್ಥಾನದಲ್ಲಿ 1, 1000 ಸ್ಥಾನದಲ್ಲಿ 1. ಇವಿಷ್ಟನ್ನು ಕೂಡಿಸಿದಾಗ ಬರುವಂತ ಉತ್ತರ. ಬೇಕಿದ್ರೆ 1ರ ಕೆಳಗೆ 1 ಎಲ್ಲವನ್ನು ನೀವು ಬರೆದುಕೊಳ್ಳಿ. ನಂತರ 100, 50, 2. ನೋಡಿ, ನಾವು ಸ್ಥಾನಗಳಿಗೆ ಸಂಬಂಧಿಸಿದಂತೆ ಅಂಕೆಗಳನ್ನ ಬರೆದುಕೊಳ್ಬೇಕಾಗುತ್ತೆ. ಬಿಡಿ ಸ್ಥಾನದಿಂದ ಬರಿಬೇಕು ಯಾವುದಾಗ್ಲಿ. ಇಲ್ಲಿ ಮುಂದೆ ಇಲ್ಲಿ ಏನು ಇಲ್ಲ ಅಂತಂದ್ರೆ 0 ಅಂತ ಅರ್ಥ. ಈಗ ಎಲ್ಲವನ್ನ ಕೂಡಿಸೋಣ. 0ಗೆ ಯಾವ ಸಂಖ್ಯೆಯನ್ನು ಕೂಡಿಸ್ತೀವಿ ಉತ್ತರ ಅದೇ ಸಂಖ್ಯೆ ಬರುತ್ತೆ. ಇಲ್ಲಿ ಕೂಡ 0 ಇರೋದ್ರಿಂದ ಅದೇ ಸಂಖ್ಯೆ, ಇಲ್ಲೂ ಅಷ್ಟೇ, ಇಲ್ಲಿಯೂ ಅಷ್ಟೇ. ನೋಡಿ, ನಮಗೆ ಬಂದಿರುವಂತ ಉತ್ತರ, ಇಲ್ಲಿ ಬಂದಿರುವಂತ ಉತ್ತರ ಎರಡು ಸೇಮ್ ಇದೆ. ಇದನ್ನು ಬರೆಯುವುದು ಇನ್ನೊಂದು ಸರಳ ವಿಧಾನ ನೋಡೋಣ. ನೋಡಿ, ಇಲ್ಲಿ ಅತ್ಯಂತ ದೊಡ್ಡ ಸ್ಥಾನವನ್ನು ಹೊಂದಿರುವಂತ ಸಂಖ್ಯೆ 1000 ಆಗಿದೆ. ಇದರಲ್ಲಿ ಬರೀ ಬಿಡಿ ಸ್ಥಾನ, ಇದರಲ್ಲಿ ಬಿಡಿ 10, ಇದರಲ್ಲಿ ಬಿಡಿ 10 100, ಬಿಡಿ 10 100 1000. ಅತ್ಯಂತ ದೊಡ್ಡ ಸಂಖ್ಯೆ 1000. ನೋಡಿ, ಅತ್ಯಂತ ದೊಡ್ಡ ಸಂಖ್ಯೆ ಎಷ್ಟಿರುತ್ತೋ ಅಷ್ಟು ಸ್ಥಾನಗಳನ್ನ ಹಾಕಿಕೊಳ್ಳಿ. ಈಗ 1000ದ ಅತ್ಯಂತ ದೊಡ್ಡ ಸ್ಥಾನ ಯಾವುದು? 1000. 1000 ಸ್ಥಾನದಲ್ಲಿ ಎಷ್ಟು ಸಾವಿರಗಳಿದೆ? ಒಂದೇ 1000 ಇರೋದು. ಅದನ್ನ 1000 ಸ್ಥಾನದಲ್ಲಿ ಬರೀರಿ. ನೆಕ್ಸ್ಟ್ 100ರ ಸ್ಥಾನದಲ್ಲಿ 1 ಇದೆ, ಅದನ್ನು ಕೂಡ ಬರೀರಿ. ಅದೇ ರೀತಿಯಾಗಿ 10ರ ಸ್ಥಾನದಲ್ಲಿ 5 ಇದೆ, ಅದನ್ನು ಬರೀರಿ. ನಂತರ ಬಿಡಿ ಸ್ಥಾನದಲ್ಲಿ 2 ಇದೆ, ಅದನ್ನ ಬರೀರಿ. ಈ ರೀತಿಯಾಗಿ ಸುಲಭವಾಗಿ ನಾವು
ಬರಿಬಹುದು. ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಬರೆಯೋದು ಅಂತ. ಮೊದಲನೇದಾಗಿ ಅತಿ ದೊಡ್ಡ ಸ್ಥಾನ ಯಾವ್ದಿರುತ್ತೋ ಅಷ್ಟು ಗೆರೆಗಳನ್ನ ಹಾಕಿಕೊಳ್ಳಬೇಕು. ಬಿಡಿ, 10, 100, 1000. ನಂತರ ಸಂಖ್ಯೆಗಳನ್ನ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಾವಿರಗಳಿದೆ ಅದನ್ನ ತುಂಬಬೇಕು. ನಂತರ 100ರ ಸ್ಥಾನದಲ್ಲಿ ತುಂಬಿ, ಬಿಡಿ ಸ್ಥಾನದಲ್ಲಿ ತುಂಬಿ, ನಂತರ 10ರ ಸ್ಥಾನದಲ್ಲಿ ತುಂಬಿ. ಇಲ್ಲ ನೀವು ಬಿಡಿ ಸ್ಥಾನದಿಂದ ಬೇಕಾದರೂ ತುಂಬಬಹುದು. ಇದು ಮತ್ತೆ ಪ್ಲಸ್ ಇವೆರಡನ್ನ ಕೂಡಿಸ್ಬೇಕು ಅಂತ ಹೇಳಿದ್ದಾರೆ. ಈಗ ಇದರಲ್ಲಿ ಎಷ್ಟಿದೆ? ಇದು 100 + 100 200. ಅಂದ್ರೆ ಇದು ಬಿಡಿ 10, ಇದು 100. ಒಟ್ಟು ಇದರಲ್ಲಿ ದೊಡ್ಡ ಸ್ಥಾನ ಇರುವಂತದ್ದು 100 ಮಾತ್ರ. ಅದಕ್ಕಾಗಿ ನಾನು 3 ಗೆರೆಗಳನ್ನ ಹಾಕೊಳ್ತೇನೆ. ಬಿಡಿ 10, 100. ಈಗ 100 ಸ್ಥಾನದಲ್ಲಿ ಎಷ್ಟಿದೆ ನೋಡಿ, ಇದು 100, ಇದು 100. ಅಂದ್ರೆ ಟೋಟಲ್ 200 ಇದೆ. ಈಗ 100 ಸ್ಥಾನದಲ್ಲಿ 2 ಬರ್ಕೊಳ್ಳಿ. 10 ಎಷ್ಟಿವೆ? 10ಗಳು 1, 2, 3, 4, 5. 10ರ ಕಟ್ಟುಗಳು 5 ಇದೆ. ಹಾಗಾಗಿ 5ಅನ್ನ ಬರೆದುಕೊಳ್ತೀನಿ 10ರ ಸ್ಥಾನದಲ್ಲಿ. ಈಗ ಬಿಡಿ ಸ್ಥಾನದಲ್ಲಿ 1, 2, 3 ಮತ್ತು 4 ಇದೆ. ಬಿಡಿ ಸ್ಥಾನದಲ್ಲಿ 4ಅನ್ನ ಬರೆದುಕೊಳ್ಳಿ. ಈ ರೀತಿಯಾಗಿ ನಾವು ಬರೆದುಕೊಂಡ್ವಿ. ನಂತರ ಇವೆರಡನ್ನ ಕೂಡಿಸಬೇಕು ಅಂತ ಹೇಳಿದ್ದಾರೆ. ಅವೆರಡನ್ನ ಕೂಡಿಸ್ಲಿಕ್ಕೆ ಇದ್ರ ಕೆಳಗಡೆ ಅದನ್ನ ಬರೆದುಕೊಳ್ತೀನಿ. ಮೊದಲು ಬಿಡಿ ಸ್ಥಾನದಿಂದ ಬರೆದುಕೊಳ್ಬೇಕು ಅಂತ ಹೇಳಿದೆ. 2 ಬರೆದುಕೊಂಡೆ. ಈಗ ಎಲ್ಲವನ್ನ ಕೂಡಿಸೋಣ. ನಮಗೆ ಉತ್ತರ ಬರುತ್ತೆ. 4, 2, 6, 5, 5, 10ಕ್ಕೆ 0, ದಶಕ 1, 2, 1, 3, 3, 1, 4. 1ರ ಕೆಳಗೆ ಏನು ಇಲ್ಲ ಅಂದ್ರೆ 0 ಅಂತ ಅರ್ಥ. ಇಲ್ಲ ಅದೆಷ್ಟಿರುತ್ತೋ ಅಷ್ಟೇ ಬರೀರಿ. 1. ಉತ್ತರ 1406. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ? ಆಪ್ಷನ್ ಎ ನಲ್ಲಿ ಇಲ್ಲ, ಬಿ ನಲ್ಲಿ ಇದೆ. ನಮಗೆ ಬೇಕಾಗಿರುವಂತ ಉತ್ತರ ಆಪ್ಷನ್ ಬಿ ಸರಿಯಾಗಿರುವಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಒಂದು ಸ್ಥಾನ ಬೆಲೆ ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ಥಾನವನ್ನ ಅವರು ತುಂಬಿಲ್ಲ, ಖಾಲಿ ಬಿಟ್ಟಿದ್ದಾರೆ. ಅಲ್ಲಿ ಯಾವ ಅಂಕಿ ಬರುತ್ತೆ ಅಂತ ನಾವು ಈಗ ಕಂಡುಹಿಡಿಬೇಕು. ಯಾವ ಲೆಕ್ಕವನ್ನ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಬಿಡಿ ಸ್ಥಾನದಲ್ಲಿರುವಂತ ಅಂಕಿಯನ್ನ ಮೊದಲಿಗೆ ಏನ್ ಮಾಡಿದ್ದಾರೆ, ಇಲ್ಲಿ 1 ಬಂದಿದೆ ಅಂದ್ರೆ 9ಕ್ಕೆ 2ಅನ್ನ ಕೂಡಿಸಿ 11 ಬರುತ್ತೆ. 11 ಅಂದ್ರೆ ಇಲ್ಲಿ 1 ಬರುತ್ತೆ, ದಶಕ 1. 2ಕ್ಕೆ 1ಅನ್ನು ಕೂಡಿಸಿ 3, 3, 3, 6. ಅಂದ್ರೆ ಇದು ಕೂಡುವ ಲೆಕ್ಕ ಅಂತ ನಮ್ಗೆ ಗೊತ್ತಾಯ್ತು. ಈಗ ಇಲ್ಲಿ 7ಅನ್ನ ಕೊಟ್ಟಿದ್ರೆ, ಇದು ಸ್ಥಾನದಲ್ಲಿ 7 ಇತ್ತು ಅಂದ್ರೆ 9ರಲ್ಲಿ 2ಅನ್ನ ಕಳೆದಾಗ 7 ಬರುತ್ತೆ. ಹಾಗಾಗಿ ಅದು ಕಳೆಯುವ ಲೆಕ್ಕ ಅಂತ ಬರ್ತಿತ್ತು. ಆದ್ರೆ ನಾವೀಗ ಇಲ್ಲಿ 1 ಬಂದಿರೋದ್ರಿಂದ ಅದು ಕೂಡುವ ಲೆಕ್ಕ ಅಂತ ನಾವು ಅದನ್ನ ಕಂಡುಹಿಡಿದ್ವಿ ಮೊದಲಿಗೆ. ಈಗ ಈ ಸ್ಥಾನದಲ್ಲಿ ಯಾವ ಅಂಕೆ ಬರಬೇಕು ಅಂತಂದ್ರೆ ಇಲ್ಲಿ 8 ಇದೆ. ಈ 3, 2, 1ಅನ್ನ ಕೂಡಿದಾಗ 6 ಬಂತು. ದಶಕ ಇಲ್ಲ, ಏನೂ ಇಲ್ಲ ಇಲ್ಲಿ. ಹಾಗಾಗಿ ಈ ಒಂದು ಸ್ಥಾನದಲ್ಲಿ ಎಷ್ಟಿರ್ಬೇಕು ಹೇಳಿ? ವೆರಿ ಗುಡ್. 0ಗೆ ಯಾವ ಅಂಕಿಯಿಂದ ಕೂಡಿಸಿರ್ತೀವಲ್ಲ ಆ ಒಂದು ಅಂಕಿನೇ ಉತ್ತರವಾಗಿರುತ್ತೆ. ಅಂದ್ರೆ ಇಲ್ಲಿ 8 ಬರಬೇಕು ಅಂತ ಅರ್ಥ. 0ಗೆ ನಾವು ಯಾವ ಅಂಕಿಯಿಂದ ಕೂಡಿಸ್ತೀವಿ ಆ ಅಂಕಿನೇ ಮತ್ತೆ ನಮಗೆ ಉತ್ತರವಾಗಿ ಸಿಗುತ್ತೆ. ಮತ್ತೊಂದು ನೀವು ಇಲ್ಲಿ ಸರಿಯಾಗಿ ಗಮನಿಸಬೇಕಾಗಿರುವಂತದ್ದು, ಇಲ್ಲಿ ಕೈಲ ಬರುತ್ತೋ ಇಲ್ವೋ ಅನ್ನುವಂಥದ್ದನ್ನ ನೀವು ಖಚಿತಪಡಿಸ್ಕೊಳ್ಬೇಕು. ಇಲ್ಲೇನಾದ್ರೂ ಇಲ್ಲಿ 2ರ ಬದಲಾಗಿ 8 ಅಥವಾ 9 ಇದ್ರೆ ಇಲ್ಲಿ 8ಕ್ಕೆ 3ಅನ್ನ ಕೂಡಿಸಿದಾಗ 11 ಬರ್ತಿತ್ತು. 11ಕ್ಕೆ 1 ದಶಕ ಬರ್ತಿತ್ತು. ಆವಾಗ ಈ ದಶಕ ಬಂದಂತ ಸಮಯದಲ್ಲಿ ಇಲ್ಲಿ ಒಂದು ಸಂಖ್ಯೆಯನ್ನ ನಾವು ಅದಕ್ಕಿಂತ ಕಡಿಮೆ ಬರಿಬೇಕಾಗುತ್ತೆ. ಅಂದ್ರೆ ಇಲ್ಲಿ 7, ಇದು 1ಅನ್ನ ಕೂಡಿಸಿದಾಗ 8 ಆಗ್ತಿತ್ತು. ಅದಕ್ಕೆ ದಶಕ ಬಹಳ ಮಹತ್ವದ್ದು. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ ನೋಡಿ. ಒಂದು ಊರಿನ ಜನಸಂಖ್ಯೆ 6325 ಇದೆ. ಜನರು ಅದರಲ್ಲಿ 3215 ಜನ ಪುರುಷರಿದ್ದಾರಂತೆ. ಹಾಗಾದರೆ ಆ ಊರಿನ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆ ಊರಿನಲ್ಲಿ ಕೆಲವೊಂದಷ್ಟು ಜನ ಮಹಿಳೆಯರಿದ್ದಾರೆ ಮತ್ತು ಕೆಲವೊಂದಷ್ಟು ಜನ ಪುರುಷರಿದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ಏನ್ ಮಾಡಿದ್ದಾರೆ, ಊರಿನಲ್ಲಿರುವಂತ ಒಟ್ಟು ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಂತರ ಪುರುಷರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಾವೀಗ ಮಹಿಳೆಯರು ಎಷ್ಟಿದ್ದಾರೆ ಅಂತ ಕಂಡುಹಿಡಿಬೇಕು. ನೋಡಿ, ನಾವು ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆಯನ್ನ ಕೂಡಿಸಿದಾಗ ಏನ್ ಬರುತ್ತೆ, ನಮಗೆ ಒಟ್ಟು ಸಂಖ್ಯೆ ಬರುತ್ತೆ.
ಕೂಡಿಸಿದಾಗ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಅವರು ಪುರುಷರು ಕೊಟ್ಟಿದ್ದಾರೆ, ಒಟ್ಟು ಜನಸಂಖ್ಯೆ ಕೊಟ್ಟಿದ್ದಾರೆ, ಮಹಿಳೆಯರದು ಎಷ್ಟು ಅಂತ ಕೊಟ್ಟಿಲ್ಲ. ನಾವು ಮಹಿಳೆಯರು ಎಷ್ಟಿದ್ದಾರೆ ಅಂತ ಈಗ ಕಂಡುಹಿಡಿಬೇಕು. ಹಾಗಾಗಿ ಏನ್ ಮಾಡ್ಬೇಕು ಹೇಳಿ, ಒಟ್ಟು ಜನಸಂಖ್ಯೆಯಲ್ಲಿ ಪುರುಷರ ಸಂಖ್ಯೆ ಎಷ್ಟಿರುತ್ತಲ್ಲ ಅದನ್ನ ಕಳಿಬೇಕು. ಆಗ ನಮ್ಗೆ ಮಹಿಳೆಯರು ಎಷ್ಟಿರ್ತಾರೆ ಅಂತ ಗೊತ್ತಾಗತ್ತೆ. ಒಟ್ಟು ಜನಸಂಖ್ಯೆಯನ್ನ ಮೇಲೆ ಬರೆದುಕೊಳ್ಳಿ, 6325. ಕೆಳಗಡೆ ಪುರುಷರ ಸಂಖ್ಯೆಯನ್ನ ಬರೆದುಕೊಳ್ಳಿ, 3215. ಈಗ ಎರಡನ್ನು ಕಳಿಬೇಕು, ಕೂಡಿಸಬಾರ್ದು, ಕಳಿಬೇಕು. 5ರಲ್ಲಿ 5 ಕಳೆದ್ರೆ 0, 2ರಲ್ಲಿ 1 ಕಳೆದ್ರೆ 1, 3ರಲ್ಲಿ 2 ಕಳೆದ್ರೆ 1, 6ರಲ್ಲಿ 3 ಕಳೆದ್ರೆ 3. ಈಗ ಮಹಿಳೆಯರ ಸಂಖ್ಯೆ ನಮ್ಗೆ ಸಿಕ್ತು ನೋಡಿ. 3110 ಅನ್ನುವಂಥದ್ದು ಆ ಒಂದು ಊರಿನಲ್ಲಿರುವಂತ ಮಹಿಳೆಯರ ಸಂಖ್ಯೆ. ಈಗ ಇದು ಯಾವ ಆಪ್ಷನ್ ನಲ್ಲಿ ಇದೆ ನೋಡಿ, ಆಪ್ಷನ್ ಎ ನಲ್ಲಿ 3111 ಇದೆ, ಅಲ್ಲ ತಪ್ಪು. 3101 ಇದೆ, ಅದು ತಪ್ಪು. ನಂತರ 3011 ಇದೆ, ಅದು ತಪ್ಪು. ಹಾಗಾಗಿ ಉಳಿದಿರುವಂತ ಆಪ್ಷನ್ ಡಿ ಸರಿಯಾಗಿರುವಂತ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ರವಿಗೆ 5,000 ರೂಪಾಯಿ ಅವಶ್ಯಕತೆ ಇದೆ, ಆದರೆ ಅವನ ಬಳಿ 2,500 ಮಾತ್ರ ಇದೆ. ನೋಡಿ, ರವಿ ಅನ್ನುವಂಥವನಿಗೆ 5,000 ರೂಪಾಯಿ ಬೇಕಂತೆ. ಏನೋ ಒಂದು ಸೈಕಲ್ ತೆಗೆದುಕೊಳ್ತಾ ಇದ್ದಾನೆ ಅನ್ಕೊಳ್ಳಿ, ಅಥವಾ ಅವನಿಗೆ ಬೇಕಾದಂತ ಒಂದು ವಸ್ತುವನ್ನ ಖರೀದಿಸ್ತಾ ಇದ್ದಾನೆ. ಅವನಿಗೆ 5,000 ರೂಪಾಯಿ ಅವಶ್ಯಕತೆ ಇದೆ, ಆದ್ರೆ ಅವನ ಬಳಿ 2,500 ರೂಪಾಯಿ ಮಾತ್ರ ಇದೆ ಅಂತೆ. ಅವನಿಗೆ ಇನ್ನೂ ಎಷ್ಟು ಹಣ ಬೇಕು ಅಂದ್ರೆ 5,000 ರೂಪಾಯಿ ಆಗೋದಕ್ಕೆ ಅವನು ಬೇರೆಯವರಿಂದ ಅಥವಾ ತಮ್ಮ ಅಪ್ಪನಿಂದ ಅಥವಾ ಅಮ್ಮನಿಂದ ಇನ್ನೂ ಎಷ್ಟು ರೂಪಾಯಿಯನ್ನ ಇಸ್ಕೊಳ್ಬೇಕು ಅಂತ ಪ್ರಶ್ನೆ. ನೋಡಿ, ಇದೇ ರೀತಿಯಾಗಿ ನಿಮಗೂ ಅಂಗಡಿಗಳಿಗೆ ಹೋದಾಗ ನೀವು ಎಷ್ಟು ಹಣವನ್ನ ಕೊಟ್ಟಿರ್ತೀರಿ, ಆ ನೀವು ತೆಗೆದುಕೊಂಡಂತ ವಸ್ತುವಿನ ಬೆಲೆ ಎಷ್ಟಾಯ್ತು, ಮತ್ತೆ ಅಂಗಡಿಯವರು ನಿಮ್ಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೀವು ಈ ರೀತಿಯಾಗಿ ಈಗ ಒಂದು ಲೆಕ್ಕಗಳನ್ನು ಬಿಡಿಸೋದ್ರ ಮುಖಾಂತರ ನೀವು ಸರಿಯಾಗಿ ಅಲ್ಲಿ ನೀವು ಅನ್ವಯ ಮಾಡ್ಕೊಳ್ಬಹುದು. ಈಗ ನಾವು ಯಾವ ಲೆಕ್ಕ ಮಾಡ್ಬೇಕು ಹೇಳಿ ಮಕ್ಕಳೇ? ಹಾಗಾದ್ರೆ ಅವನಿಗೆ ಎಷ್ಟು ಹಣ ಬೇಕು ಒಟ್ಟು ಅಂತ ಕೊಟ್ಟಿದ್ದಾರೆ, ಅವನ ಹತ್ರ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಇನ್ನು ಅದಕ್ಕೆ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವು ಈಗ ಯಾವ ಲೆಕ್ಕವನ್ನು ಮಾಡ್ಬೇಕು ಹೇಳಿ? ವೆರಿ ಗುಡ್. ಕಳೆದ ಲೆಕ್ಕದಲ್ಲಿ ಮಾಡಿದಂತೆ ನಾವು ಇಲ್ಲೂ ಕೂಡ ಕಳೆಯುವ ಲೆಕ್ಕವನ್ನೇ ಮಾಡಬೇಕು. ಮೊದಲಿಗೆ ಅವನಿಗೆ ಬೇಕಾಗಿರುವಂತ ಒಟ್ಟು ಹಣವನ್ನ ಬರೆದುಕೊಳ್ಬೇಕು, ನಂತರ ಅವನ ಬಳಿ ಇರುವಂತ ಹಣವನ್ನು ಬರೆದುಕೊಳ್ಬೇಕು. ಈಗ ಎರಡನ್ನು ಕಳಿಬೇಕು. 0ಯಲ್ಲಿ 0 ಕಳೆದ್ರೆ 0, ಮತ್ತೆ 0ಯಲ್ಲಿ 0 ಕಳೆದ್ರೆ 0. ಈಗ ನೋಡಿ ಮಕ್ಕಳೇ, 0ಯಲ್ಲಿ 5 ಕಳೆದ್ರೆ 5 ಅಂತ ಬರಿಬಾರ್ದು, ಅದು ತಪ್ಪಾಗುತ್ತೆ. ಯಾಕಂದ್ರೆ ಮೇಲೆ ಇರುವಂತ ಸಂಖ್ಯೆ ಯಾವಾಗ್ಲೂ ದೊಡ್ಡದಿದ್ದಾಗ ಮಾತ್ರ ನಾವು ಅದರಲ್ಲಿ ಕೆಳಗಿರುವಂತ ಸಂಖ್ಯೆಯನ್ನ ಕಳಿಬಹುದು. ಈಗ ಉದಾಹರಣೆಗೆ ನನ್ನ ಹತ್ರ ಎಷ್ಟು ರೂಪಾಯಿನೂ ಇಲ್ಲ, 0 ಇದೆ. ನಾನು ಬೇರೆಯವರಿಗೆ 5 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ನಾವು ಆ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಮುಂದಿನ ಮನೆಯಿಂದ ಒಂದು ದಶಕವನ್ನ ತೆಗೆದುಕೊಳ್ಬೇಕು. ದಶಕವನ್ನ ತೆಗೆದುಕೊಂಡಾಗಿದ್ದು 10 ಆಗುತ್ತೆ. 10ರಲ್ಲಿ 1 ಕಳೆದಾಗ, ಅಥವಾ 10ರಲ್ಲಿ ನಾವು ಎಷ್ಟನ್ನ ಕಳಿಬೇಕಾಗಿದೆ? 5 ಕಳಿಬೇಕಾಗಿದೆ. 10ರಲ್ಲಿ 5 ಕಳೆದ್ರೆ 5. ಈಗ 5ರಲ್ಲಿ 2 ಕಳೆದ್ರೆ 3. ಇಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಲೆಕ್ಕವನ್ನ ಮಾಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ದಶಕವನ್ನ ತೆಗೆದುಕೊಂಡಿರ್ತೀವಲ್ಲ, ಆ ಒಂದು ದಶಕವನ್ನು ಕೂಡ 5ರಲ್ಲಿ ಕಳಿಬೇಕಾಗುತ್ತೆ. 5ರಲ್ಲಿ 2 ಕಳೆದ್ರೆ 3, ಆ 3ರಲ್ಲಿ ಮತ್ತೊಂದನ್ನ ಕಳೆದ್ರೆ 2 ಆಗುತ್ತೆ. ಅಂದ್ರೆ ಅವನಿಗೆ ಇನ್ನೂ 2,500 ರೂಪಾಯಿ ಅವಶ್ಯಕತೆ ಇದೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಎ. ನಂತರ ಮುಂದಿನ ಲೆಕ್ಕ ನೋಡೋಣ. ರಾಧಾಳ ತಿಂಗಳ ಆದಾಯ 12,500 ರೂಪಾಯಿ. ನೋಡಿ, ರಾಧಾ ಒಂದು ತಿಂಗಳಿಗೆ 12,500 ರೂಪಾಯಿಯನ್ನ ದುಡಿತಾಳಂತೆ. ಅಂದ್ರೆ ಅವಳ ಸಂಬಳ 12,500 ರೂಪಾಯಿ. ಅವಳು ಅದರಲ್ಲಿ 3,500 ರೂಪಾಯಿಗಳನ್ನು ಉಳಿತಾಯ ಮಾಡಿದರೆ, ನೋಡಿ, ರಾಧಾಳು
ಅವಳ ತಿಂಗಳ ಸಂಬಳ 12,500 ರೂಪಾಯಿ ಇದೆ. ಅದರಲ್ಲಿ ಆಕೆ 3,500 ರೂಪಾಯಿಯನ್ನ ಉಳಿತಾಯ ಮಾಡ್ತಾಳಂತೆ. ಹಾಗಾದ್ರೆ ಅವಳು ಖರ್ಚು ಮಾಡಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಟ್ಟು ಸಂಬಳ ಕೊಟ್ಟಿದ್ದಾರೆ, ಅವಳು ಎಷ್ಟು ಉಳಿಸ್ತಾಳೆ, ಅವಳ ಉಳಿತಾಯವನ್ನ ಕೊಟ್ಟಿದ್ದಾರೆ. ಈಗ ಅವಳು ಖರ್ಚು ಎಷ್ಟು ಮಾಡಿದಾಳೆ ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲ ಒಟ್ಟು ಹಣವನ್ನ ಕೊಟ್ಟು ಅದರಲ್ಲಿ ಎಷ್ಟು ಉಳಿಸ್ತಾಳೆ ಅಂತ ಕೊಟ್ರೆ, ಉಳಿದಂತ ಹಣವನ್ನ ಕಂಡುಹಿಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಕಳೆಯುವ ಲೆಕ್ಕವನ್ನ ಮಾಡ್ಬೇಕು. ಕೊಟ್ಟಿರುವಂತದ್ದನ್ನ ಬರೆದುಕೊಳ್ಳಿ. 12,500, ಅದ್ರ ಕೆಳಗೆ ಅದರಲ್ಲಿ 3,500 ಉಳಿಸ್ತಾಳೆ. ಬಿಡಿ ಸ್ಥಾನದಿಂದ ತುಂಬ್ತಾ ಹೋಗಿ ಈಗ ಕಳೆಯುವ ಲೆಕ್ಕವನ್ನ ಮಾಡ್ಬೇಕು. 0ಯಲ್ಲಿ 0 ಹೋದ್ರೆ 0, 0, 5ರಲ್ಲಿ 5 ಕಳೆದ್ರೆ 0, 2ರಲ್ಲಿ 3 ಕಳೆಯಕ್ ಸಾಧ್ಯ ಇಲ್ಲ, ಹಾಗಾಗಿ 1 ದಶಕ. ಈಗ 12 ಆಗುತ್ತೆ. 12ರಲ್ಲಿ 3 ಕಳೆದ್ರೆ 9, 1ರಲ್ಲಿ 1 ಕಳೆದ್ರೆ 0. ಆಕೆ ಖರ್ಚು ಮಾಡಿದಂತ ಹಣ 9,000 ರೂಪಾಯಿದು ಒಟ್ಟು ಖರ್ಚು ಮಾಡ್ತಾಳೆ. ಆಪ್ಷನ್ ಬಿ ಸರಿಯಾಗಿರುವಂತ ಉತ್ತರ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು 10 ಸಾಲುಗಳಲ್ಲಿ ನಿಲ್ಲಿಸಿದ್ದಾರೆ. ನೋಡಿ, ನಾವು ಪ್ರೇಯರ್ ಮಾಡುವಾಗ ನಿಲ್ಲಿಸ್ತೀವಲ್ಲ, ಆ ರೀತಿಯಾಗಿ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರಂತೆ. ಅವ್ರನ್ನ 10 ಸಾಲಿನಲ್ಲಿ 10 ಲೈನ್ ಮಾಡಿಸಿದ್ದಾರೆ. 1ನೇ ಲೈನು, 2ನೇ ಲೈನು, 3, 4, 5, 6, 7, 8, 9, 10 ಈ ರೀತಿಯಾಗಿ 10 ಲೈನ್ಸ್ ಅನ್ನ ಮಾಡಿಸಿದ್ದಾರೆ. ಪ್ರತಿ ಸಾಲಿನಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ ಒಂದು ಸಾಲಿನಲ್ಲಿ 5 ವಿದ್ಯಾರ್ಥಿಗಳಿದ್ದಾರಂತೆ. ಆ ರೀತಿಯಾಗಿ 10 ಲೈನ್ ಮಾಡಿದ್ದಾರೆ. ಅಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ನಾವು ಎಲ್ಲವನ್ನ ಕೂಡಿಸಿಕೊಂಡು ಕೂತ್ಕೊಂಡ್ರೆ ಬಹಳ ಸಮಯ ಆಗುತ್ತೆ. ಹಾಗಾಗಿ ಗುಣಾಕಾರವನ್ನ ಮಾಡೋದ್ರಿಂದ ನಾವು ಇದಕ್ಕೆ ಸರಿಯಾಗಿರುವಂತ ಉತ್ತರವನ್ನ ಕಂಡು ಹಿಡಿಬಹುದು. ನೋಡು, ಒಂದು ಸಾಲಿಂದ ಕೊಟ್ಟು 10 ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿರ್ತಾರೆ ಅಂತ ಕೇಳಿದಂತ ಸಮಯದಲ್ಲಿ, ಅಥವಾ ಒಂದು ವಸ್ತುವಿಗೆ ಇಷ್ಟು, 10 ವಸ್ತುಗಳಿಗೆ ಎಷ್ಟಾಗುತ್ತೆ ಅಂತ ಕೇಳಿದರೆ ನಾವು ಅಂತ ಸಂದರ್ಭಗಳಲ್ಲಿ ಗುಣಾಕಾರ ಲೆಕ್ಕವನ್ನ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ, 10 ಸಾಲಿನಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಗುಣಾಕಾರವನ್ನ ಮಾಡಬೇಕು. 10 × 5, ಇದರಿಂದ ಇದನ್ನಾದ್ರೂ ಗುಣಿಸಿ, ಇದರಿಂದ ಇದನ್ನಾದ್ರೂ ಗುಣಿಸಿ ಗುಣಾಕಾರ ಮಾಡಿದಾಗ ಬರುವಂತ ಉತ್ತರ ಒಂದೇ ಆಗಿರುತ್ತೆ. 10 × 5 = 50. ನಮಗೆ ಬೇಕಾಗಿರುವಂತ ಉತ್ತರ ಸಿಕ್ತು 50 ಅಂತ. ಈಗ ಉದಾಹರಣೆಗೆ ಎಲ್ಲವನ್ನ ಕೂಡಿಸಿ ಉತ್ತರ ಅಷ್ಟೇ ಬರುತ್ತೆ. 5, 5, 10, ಇದರಲ್ಲಿ 5, ಇದರಲ್ಲಿ 5, ಇದರಲ್ಲಿ 5, 5, 5, 5, 5, 5, 5, 10, 15, 20, 25, 30, 35, 40, 45, 50. ನೋಡಿ, ಕೂಡಿಸಿದಲ್ಲೂ ಕೂಡ ನಮಗೆ ಉತ್ತರ ಅಷ್ಟೇ ಅಂತು. ಹಾಗಾಗಿ ಗುಣಾಕಾರವನ್ನ ಸಂಕಲನದ ಪುನರಾವರ್ತಿತ ಸಂಕಲನ ಕ್ರಿಯೆಯನ್ನ ನಾವು ಗುಣಾಕಾರ ಅಂತ ಕರಿತೀವಿ. ಒಬ್ಬ ವ್ಯಾಪಾರಿ ಪ್ರತಿದಿನದ 500 ರೂಪಾಯಿ ಗಳಿಸ್ತಾನಂತೆ. ಆತನು ಏಪ್ರಿಲ್ ತಿಂಗಳಲ್ಲಿ ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದ್ ದಿನದ ಆತನಿಗೆ ಲಾಭ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದು ತಿಂಗಳಿಗೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ದಿನದ ಕೊಟ್ಟು ಅಥವಾ ಒಂದು ವಸ್ತುವಿನ ಕೊಟ್ಟು ಜಾಸ್ತಿ ವಸ್ತುಗಳ ಬೆಲೆ ಅಥವಾ ಹೆಚ್ಚು ದಿನಗಳ ಬೆಲೆ ಅಥವಾ ತಿಂಗಳ ಬೆಲೆ ಕೇಳಿದ್ರೆ ನಾವು ಗುಣಾಕಾರ ಮಾಡಬೇಕು ಅಂತ ಕಳೆದ ಒಂದು ಲೆಕ್ಕದಲ್ಲಿ ತಿಳ್ಕೊಂಡ್ವಿ. ಈಗ ಮೊದಲನೇ ಪ್ರಶ್ನೆ ಬಂದು ಯಾವ ಲೆಕ್ಕ ಮಾಡಬೇಕು ಅಂತ, ಅದು ಗುಣಾಕಾರ ಅಂತ ತಿಳ್ಕೊಂಡ್ವಿ. ನಂತರ ಎರಡನೇ ಪ್ರಶ್ನೆ, ಏಪ್ರಿಲ್ ತಿಂಗಳಲ್ಲಿ ಎಷ್ಟು ದಿನಗಳು ಇರ್ತವೆ ಅನ್ನುವಂಥದ್ದು ನಮಗೆ ಬರುವಂತ ಪ್ರಶ್ನೆ. ಈಗ ತಿಂಗಳುಗಳನ್ನ ಮತ್ತು ಅವುಗಳಲ್ಲಿ ಬರುವಂತ ದಿನಗಳನ್ನ ನಾವು ಕಂಡುಹಿಡಿಯೋದನ್ನ ಕಾಲ ಮತ್ತು ಸಮಯ ಅನ್ನುವಂತ ಪಾಠದಲ್ಲಿ ಕಲ್ತಿದ್ದೀವಿ. ನಮ್ಮ ಮುಷ್ಟಿ ಮಾಡಿ ಹಿಡಿದು ಅಲ್ಲಿ ಬೆರಳುಗಳ ಮೇಲೆ ಎಣಿಸ್ತಾ ಹೋಗ್ಬೇಕು. ಆಗ ತಗ್ಗು ಪ್ರದೇಶಗಳಲ್ಲಿ ಬರುವಂತ ತಿಂಗಳುಗಳಲ್ಲಿ 30 ಅಥವಾ 28 ಅಥವಾ 29 ದಿನಗಳು ಇರ್ತವೆ. ಉಬ್ಬು ಪ್ರದೇಶದಲ್ಲಿ ಬರುವಂತ ತಿಂಗಳುಗಳಲ್ಲಿ 31 ದಿನಗಳು ಇರ್ತವೆ ಅಂತ ನಾವು ಈಗಾಗಲೇ ಕಲ್ತ್ಕೊಂಡಿದೀವಿ. ಈಗ
ಎಣಿಸ್ತಾ ಹೋಗೋಣ. ಏಪ್ರಿಲ್ ತಿಂಗಳಲ್ಲಿ ಎಲ್ಲಿ ಬರುತ್ತೆ, ತಗ್ಗು ಪ್ರದೇಶದಲ್ಲಿ ಬರುತ್ತೋ ಇಲ್ಲ ಉಬ್ಬು ಪ್ರದೇಶದಲ್ಲಿ ಬರುತ್ತೋ ಅದರ ಮೇಲೆ ನಾವು ಆ ತಿಂಗಳಲ್ಲಿ ಬರುವಂತ ದಿನಗಳನ್ನ ಕಂಡುಹಿಡಿಯಬಹುದು. ಮೊದಲನೇದಾಗಿ ಜನವರಿ ಉಬ್ಬು ಪ್ರದೇಶದ ಮೇಲೆ, ನೆಕ್ಸ್ಟ್ ಫೆಬ್ರವರಿ 28 ಅಥವಾ 29 ದಿನಗಳಿರ್ತವೆ. ನಂತರ ಮಾರ್ಚ್ 31, ಏಪ್ರಿಲ್ 30. ಏಪ್ರಿಲ್ ಅನ್ನುವಂಥದ್ದು ತಗ್ಗು ಪ್ರದೇಶದಲ್ಲಿ ಬರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ 30 ದಿನಗಳಿರ್ತವೆ ಅಂತ ನಾವು ತಿಳಿದುಕೊಂಡ್ವಿ. ಈಗ ಒಂದು ದಿನಕ್ಕೆ 500, 30 ದಿನಕ್ಕೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾದ್ರೆ 30ರಿಂದ 500 ಗುಣಾಕಾರ ಮಾಡೋಣ. ನೋಡಿ, ಗುಣಾಕಾರ ಮಾಡೋದು ಬಹಳ ಸುಲಭ. ಸೊನ್ನೆಗಳಿದ್ರೆ ಅಂತೂ ಇನ್ನೂ ಸುಲಭ. ಈ 3 ಮತ್ತು 5 ಅನ್ನುವಂಥ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಸೊನ್ನೆಗಳು ಎಷ್ಟಿರುತ್ತೋ ಅವೆಲ್ಲವನ್ನ ಮುಂದೆ ಬರೆದ್ರೆ ಅದೇ ನಮ್ಮ ಉತ್ತರ ಆಗಿರುತ್ತೆ. ಗುಣಾಕಾರ ಮಾಡುವಂತ ಸೊನ್ನೆ ಬಂದಾಗ ಮಾತ್ರ ಇದು ಅನ್ವಯಿಸುತ್ತೆ. ಬೇರೆ ಬೇರೆ ಸಂಖ್ಯೆಗಳು ಬಂದ್ರೆ ಇದು ಅಪ್ಲೈ ಆಗಲ್ಲ. ಹಾಗಾಗಿ ಸರಿಯಾಗಿ ತಿಳಿದುಕೊಳ್ಬೇಕು. ಸೊನ್ನೆ ಬಂದಾಗ ಮೇಲೆ 0 ಕೆಳಗಡೆನು 0 ಇದ್ದು ಕೇವಲ 2 ಸಂಖ್ಯೆ ಮಾತ್ರ ಇದ್ರೆ, 2 ಅಂಕಿಗಳು ಮಾತ್ರ ಇದ್ರೆ ಅವೆರಡನ್ನ ಗುಣಾಕಾರ ಮಾಡಿ ಮೊದಲಿಗೆ ಬರ್ಕೊಳ್ಬೇಕು. ನಂತರ ಎಷ್ಟು ಸೊನ್ನೆಗಳು ಇರ್ತಾವಲ್ಲ ಅವನ್ನ ಮುಂದೆ ಬರಿಬೇಕು. ಅದು ನಮ್ಮ ಉತ್ತರ ಆಗತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ 120 ಅಂತ ಇದೆ. ಕೆಳಗಡೆ 30ರಿಂದ ಗುಣಾಕಾರ ಮಾಡೋಣ. ಸೊನ್ನೆಗಳು ಎಷ್ಟಿರುತ್ತೋ ಅವೆರಡನ್ನು ಬಿಟ್ಟು ಬಿಡಿ. ಈಗ 3ಕ್ಕೆ 2ರಿಂದ ಗುಣಾಕಾರ ಮಾಡಿ 6, 3 1 3. ನಂತರ 0 ಎಷ್ಟಿರುತ್ತೋ ಅದನ್ನ ಬರಿಬೇಕು ಹಿಂದೆ ಬಿಡಿ ಸ್ಥಾನದಲ್ಲಿ. ಇದು ನಮ್ಮ ಉತ್ತರ ಆಗಿರುತ್ತೆ. ಈ ರೀತಿಯಾಗಿ ಗುಣಾಕಾರ 0 ಬಂದಾಗ ಸುಲಭವಾಗಿ ಮಾಡಬಹುದು. ಇದು ಗೊತ್ತಾಯ್ತಾ? ನಿಮ್ಗೆ ಹೀಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗುಣಾಕಾರವನ್ನೇ ಮಾಡಿ. ಮೊದಲಿಗೆ ಒಂದೊಂದೇ ಅಂಕೆಯಿಂದ ಗುಣಾಕಾರ ಮಾಡೋಣ. 0 0 0 0 0. 0ಯಿಂದ ನಾವು ಯಾವುದೇ ಅಂಕೆಯನ್ನು ಗುಣಾಕಾರ ಮಾಡಿದಾಗೂ ಕೂಡ ಉತ್ತರ 0ನೇ ಆಗಿರುತ್ತೆ. ಈಗ 2ನೇ ಅಂಕೆಯಿಂದ ಗುಣಿಸ್ಬೇಕಾದ್ರೆ ಬಿಡಿ ಸ್ಥಾನದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನ ಹಾಕಿ ಅಥವಾ ಬಿಡಿ ಸ್ಥಾನವನ್ನ ಖಾಲಿ ಬಿಡಿ. 3 0 0. ನೋಡಿ, 0ಯಿಂದ ಯಾವುದೇ ಅಂಕೆಯನ್ನ ಅಥವಾ ಯಾವುದೇ ಅಂಕೆಯಿಂದ 0ಯನ್ನು ಗುಣಾಕಾರ ಮಾಡಿದ್ರು ಬರುವಂತ ಉತ್ತರ 0ನೇ ಆಗಿರುತ್ತೆ. 3 0 0, 3 5 15. ಈಗ ಎರಡನ್ನು ಕೂಡಿಸಿ 0ಗೆ 0 0 0 5 1. ನೋಡಿ, ಇಲ್ಲಿ ಬಂದಿರುವಂತ ಉತ್ತರ ಇಲ್ಲಿರುವಂತ ಉತ್ತರ ಸೇಮ್ ಇದೆ. ಹಾಗಾಗಿ ಇದಕ್ಕೆ ಬಹಳಷ್ಟು ಸಮಯ ಹಿಡಿಯೋದ್ರಿಂದ ನಾವು ಈ ರೀತಿಯಾದಂತಹ ಈಸಿ ಮೆಥಡ್ಗಳನ್ನ ಕಲಿಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ. ನೋಡಿ, ಸರಿಯಾಗಿರುವಂತ ಉತ್ತರ 15,000 ಬಂದಿದೆ. ಆಪ್ಷನ್ ಬಿ ಅಲ್ಲಿರುವಂತದ್ದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಒಂದು ಸ್ಥಾನ ಬೆಲೆ ಕೋಷ್ಟಕವನ್ನ ಕೊಟ್ಟಿದ್ದಾರೆ. 1000, 100, 10 ಬಿಡಿ ಅಂತ. ಅವುಗಳಲ್ಲಿ ಚುಕ್ಕಿಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವು ಎಷ್ಟು ಚುಕ್ಕಿದೆಯೋ ಅಷ್ಟು ಅಂಕಿಗಳಿದೆ ಅಂತ ಅರ್ಥ. ಅಲ್ಲಿ ಆ ಒಂದು ಸ್ಥಾನದಲ್ಲಿ ಅವುಗಳನ್ನು ಕೂಡಿಸಿದಾಗ ಕೆಳಗೆ ಉತ್ತರಗಳನ್ನ ಕೊಟ್ಟಿದ್ದಾರೆ. 3 3, ಇಲ್ಲಿ 3 ಇದೆ, ಇಲ್ಲೂ 3, ಎರಡನ್ನು ಕೂಡಿಸಿದಾಗ 6 ಬಂತು. ನಂತರ ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ, 2 2 ಕೂಡಿಸಿ 4 ಬಂತು. ಇಲ್ಲಿ 3 ಇದೆ, ಇಲ್ಲಿ ಉತ್ತರ 8 ಬಂದಿದೆ. ಅಂದ್ರೆ 3ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ 8 ಬರುತ್ತೆ? ಆಪ್ಷನ್ 5 ಕೂಡಿಸಿದಾಗ 8 ಬರುತ್ತೆ ಅಲ್ವಾ? ಇಲ್ಲಿ 2 2 ಕೂಡಿಸಿದಾಗ 4, ಅಂದ್ರೆ ಕೂಡಿಸುವಂತ ಲೆಕ್ಕ ಇದು. ಈಗ 5 ಚುಕ್ಕಿಗಳು ಯಾವ ಆಪ್ಷನ್ ನಲ್ಲಿ ಇದೆ ನೋಡಿ, ಅದೇ ನಮ್ಮ ಉತ್ತರ ಆಗಿರುತ್ತೆ. 1 2 3 4 5. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವ ಹೂಗಳನ್ನು ಮೂರರಂತೆ ಗುಂಪು ಮಾಡಿದರೆ ಎಷ್ಟು ಗುಂಪುಗಳಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 5 ಗುಂಪು ಮಾಡಿದ್ದಾರೆ. ಅದನ್ನ ನಾವು 3ರ ಗುಂಪು ಮಾಡ್ಬೇಕಂತೆ. ಈಗ 3ರಂತೆ ಗುಂಪುಗಳನ್ನ ಮಾಡಿದಾಗ ಒಂದು ಗುಂಪಿನಲ್ಲಿ ಎಷ್ಟು ಹೂ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಒಟ್ಟು ಹೂಗಳು ಎಷ್ಟು ಕೊಟ್ಟಿದ್ದಾರೆ? 1 2 3 4 5 6 7 8 9 10 11 12 13 14 15. ಒಟ್ಟು ಹೂಗಳು 15 ಕೊಟ್ಟಿದ್ದಾರೆ.
ಎಷ್ಟರ ಗುಂಪು ಮಾಡಬೇಕು? 3ರ ಗುಂಪು ಮಾಡಬೇಕು. ಅಂದ್ರೆ ಒಂದು ಸಾಲಿನಲ್ಲಿ 3 ಇರಬೇಕು. ಒಂದು ಸಾಲಿನಲ್ಲಿ 3 ಇದ್ರೆ ಎಷ್ಟು ಗುಂಪುಗಳಾಗುತ್ತವೆ ಅಂತ ಕೇಳಿದ್ದಾರೆ. ನೋಡಿ, ಅವರು ಕನ್ಸಿಡರ್ ಮಾಡಿರೋದು ಈ ರೀತಿ. ಈಗ ನಾವು 3ರದು ಒಂದೊಂದು ಗುಂಪನ್ನು ಮಾಡಿದ್ರೆ ನೋಡಿ, ಈ 3 ಇದು ಒಂದು ಗುಂಪು, ಇದು ಒಂದು ಗುಂಪು, ಇದು ಒಂದು ಗುಂಪು, ಇದು ಒಂದು ಗುಂಪು, ಇದು ಒಂದು ಗುಂಪು. ಎಷ್ಟು ಗುಂಪುಗಳದು? 1 2 3 4 5. ಸರಿಯಾಗಿರುವಂತ ಉತ್ತರ 5 ಆಗತ್ತೆ. ಇದನ್ನ ನಾವು ಕಂಡುಹಿಡಿಯೋದು ಹೇಗಂದ್ರೆ 3ರಂತೆ ಮಾಡ್ಬೇಕಲ್ವಾ? ಟೋಟಲ್ ಇರೋದು 15. 3ರಂತೆ ಒಂದು ಗುಂಪನ್ನು ಮಾಡ್ಬೇಕು. ಅಂದ್ರೆ ಇಲ್ಲಿ ಭಾಗಾಕಾರ ಲೆಕ್ಕವನ್ನ ನಾವು ಮಾಡ್ಬೇಕಾಗತ್ತೆ. 3ರ ಮಧ್ಯೆಯಲ್ಲಿ 15. 3 5 15. 0 0 ಇಲ್ಲಿ ಕಳಿಬೇಕು. ಕಳೆದಾಗ ನಮಗೆ ಬಂದಿರುವಂತ ಭಾಗಲಬ್ಧ 5 ಆಗಿರುತ್ತೆ. ಇದು ಶೇಷ, ಇದು ಭಾಗಲಬ್ಧ ಉತ್ತರ, ಇದು ಭಾಜ್ಯ, ಇದು ಭಾಜಕ. ಭಾಜಕ ಅಂದ್ರೆ ಭಾಗ ಮಾಡುವಂಥದ್ದು, ಭಾಜ್ಯ ಅಂದ್ರೆ ಭಾಗ ಆಗುವಂಥದ್ದು, ಶೇಷ ಅಂದ್ರೆ ಕೊನೆಗೆ ಉಳಿದಿರುವಂಥದ್ದು, ಭಾಗಲಬ್ಧ ಅಂದ್ರೆ ಬಂದಿರುವಂತ ಉತ್ತರ. ನಂತರ ನೋಡಿ ಮುಂದಿನ ಪ್ರಶ್ನೆ. ಒಂದು ಪೀಠೋಪಕರಣಗಳ ಅಂಗಡಿಯಲ್ಲಿ ಊಟದ ಟೇಬಲ್ ಬೆಲೆ 18,925 ರೂಪಾಯಿ ಇದೆಯಂತೆ. ಸ್ಟಡಿ ಟೇಬಲ್ ಬೆಲೆ 11,986 ರೂಪಾಯಿ ಇದೆ. ಮತ್ತು ಕಬ್ಬಿಣದ ಮಂಚದ ಬೆಲೆ 12,590 ರೂಪಾಯಿ ಇದೆ ಅಂತ ಬರೆದಿದ್ದಾರೆ. ಈ 3 ವಸ್ತುಗಳನ್ನು ಕೊಂಡರೆ ಅಂಗಡಿಯವನಿಗೆ ನಾವು ಎಷ್ಟು ಹಣ ಕೊಡಬೇಕು ಅಂತ ಕೇಳಿದ್ದಾರೆ. ನೋಡಿ, ಅಂಗಡಿಯಲ್ಲಿ ಊಟದ ಟೇಬಲ್ನ ಮತ್ತು ಸ್ಟಡಿ ಟೇಬಲ್ನ ಮತ್ತು ಕಬ್ಬಿಣದ ಮಂಚವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಅವು 3 ಬೆಲೆ ಕೊಟ್ಟಿದ್ದಾರೆ. ಇವು 3ನ್ನು ನಾವು ತೆಗೆದುಕೊಂಡಾಗ ಅಂಗಡಿಯವನಿಗೆ ಒಟ್ಟು ಎಷ್ಟು ಹಣ ಕೊಡಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಒಟ್ಟು ಎಷ್ಟು 3 ಬೆಲೆಗಳ ಒಟ್ಟು ಹಣವನ್ನು ಕಂಡುಹಿಡಬೇಕಾದ್ರೆ 3ನ್ನು ಕೂಡಿಸಬೇಕು. ಕೂಡಿಸಿದಾಗ ನಮಗೆ ಎಷ್ಟು ಕೊಡಬೇಕು ಅಂತ ಗೊತ್ತಾಗುತ್ತೆ. ಈಗ ಅವುಗಳನ್ನ ಒಂದ್ರ ಕೆಳಗಡೆ ಒಂದು ಬರೆದುಕೊಂಡು ಕೂಡಿಸಿ. ನಂತರ ಮಂಚದ ಬೆಲೆ 12,590. ಇವೆಲ್ಲವನ್ನ ಕೂಡಿಸೋಣ. 5 6 11. 11ಕ್ಕೆ 0ಯನ್ನು ಸೇರಿಸಿದ್ರೆ 11 ಆಗುತ್ತೆ. 11ಕ್ಕೆ 1 ದಶಕ 1. 9 1 10. 10 8 18. 18 2 20 ಆಗುತ್ತೆ. 20ಕ್ಕೆ 0 ದಶಕ 2. 9 9 18. 18ಕ್ಕೆ 2ನ್ನು ಕೂಡಿಸಿದಾಗ 20. 20ಕ್ಕೆ 5ನ್ನು ಕೂಡಿಸಿದ್ರೆ 25 ದಶಕ 2. 8ಕ್ಕೆ 2ನ್ನು ಕೂಡಿಸಿದಾಗ 10. 10 2 12 1 13. 13ಕ್ಕೆ 3 ದಶಕ 1. 1 2 3 4. ಟೋಟಲ್ ನಾವು ಕೊಡಬೇಕಾಗಿರುವಂತ ಹಣ 43,501. ನೋಡಿ, ಈ ರೀತಿಯಾಗಿ ಆಪ್ಷನ್ ಅನ್ನು ಕೊಟ್ಟಿದ್ರೆ ನಾವು ಕಂಡುಹಿಡಿಯೋದು ಬಹಳ ಸುಲಭ. ಅಂದ್ರೆ ನಾವು ಇಷ್ಟು 3 ವಸ್ತುಗಳನ್ನು ತೆಗೆದುಕೊಳ್ತಾ ಇದೀವಿ, ಒಂದೊಂದ್ರ ಬೆಲೆನೇ ಇಷ್ಟಿಷ್ಟಿದೆ. ಅಂದ್ರೆ ಇದು ಮೊದಲನೇ ಆಪ್ಷನ್ ನೋಡಿ 11,000 ಅಂತ ಇದೆ. ಇದು ಒಂದರ ಬೆಲೆನೇ 12,590 ಇದೆ. 3 ಸೇರಿ 11,000 ಕೊಡ್ತೀವ, ಇದು ತಪ್ಪು. 15,000 ಕೊಡ್ತೀವ, ಅದು ತಪ್ಪು. ಇಲ್ಲಿ 13,000 ಅಂತ ಇದೆ, ಅದು ತಪ್ಪಾಗುತ್ತೆ. ಈ ರೀತಿ ಕೊಟ್ರೆ ಸುಲಭವಾಗಿ ಕಂಡುಹಿಡಿಯಬಹುದು. ಆದ್ರೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಸುಲಭ ಆಪ್ಷನ್ ಗಳನ್ನ ಕೊಡೋದಿಲ್ಲ. ಇದರಿಗೆ ಸ್ವಲ್ಪ ಹಿಂದ ಮುಂದೆ ಅಥವಾ ಇಲ್ಲಿರುವಂತ ಸ್ಥಾನಗಳನ್ನ ಅದಲಿ ಬದಲಿ ಮಾಡಿ ಕೊಟ್ಟಿರ್ತಾರೆ. ನಂತರ ನೋಡಿ, ಈ ಕೆಳಗಿನವುಗಳಲ್ಲಿ 9,999ಕ್ಕೆ ಸಮನಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಯಾವ 2 ಸಂಖ್ಯೆಗಳನ್ನ ಕೂಡಿಸಿದಾಗ ಉತ್ತರ ಇಷ್ಟು ಬರುತ್ತೆ ಅಂತ. 8,000 ಇದೆ, ಅದಕ್ಕೆ 999 ಕೂಡಿಸಿದ್ರೆ ಎಷ್ಟಾಗುತ್ತೆ? 8,999 ಆಗುತ್ತೆ. ಇದು ತಪ್ಪು. 2,000 7,000 9,000 ಆಯ್ತು. ನಮಗ್ ಬೇಕಾಗಿರೋದು 9,999. ಇದು ಕೂಡ ಇಲ್ಲಿ 7,000 ಇದೆ, 2,900 ಅಂದ್ರೆ 9,900 ಆಯ್ತು. ಇದು ತಪ್ಪು. ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ. ನಿಮ್ಗೆ ಹಿಂಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದರ ಕೆಳಗೆ ಒಂದು ಬರೆದುಕೊಂಡು ಕೂಡಿಸಿ ನೀವು ಉತ್ತರವನ್ನ ಕಂಡುಹಿಡಿಬಹುದು. ನಂತರ ಮುಂದಿನ ಪ್ರಶ್ನೆ ನೋಡಿ. ಕ್ಲಸ್ಟರ್ 1ರಲ್ಲಿ 5ನೇ ತರಗತಿಯ ಒಟ್ಟು 3,521 ವಿದ್ಯಾರ್ಥಿಗಳಲ್ಲಿ
2315 ವಿದ್ಯಾರ್ಥಿಗಳು ಗಂಡು ಮಕ್ಕಳಾದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಂದು ಕ್ಲಸ್ಟರ್ ಅಂದ್ರೆ 4-5 ಹಳ್ಳಿಗಳು ಸೇರಿ ಒಂದು ಕ್ಲಸ್ಟರ್ ಆಗಿರುತ್ತೆ. ಅಂತ ಒಂದು ಕ್ಲಸ್ಟರ್ ಅಲ್ಲಿ ಒಟ್ಟು 5ನೇ ತರಗತಿ ಒಳಗಡೆ ಇಷ್ಟು ವಿದ್ಯಾರ್ಥಿಗಳಿದ್ದಾರಂತೆ. ಅಂದ್ರೆ 3521 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಲ್ಲಿ ಗಂಡು ಮಕ್ಕಳಾದಂತ ವಿದ್ಯಾರ್ಥಿಗಳ ಸಂಖ್ಯೆ ಅವ್ರು ಕೊಟ್ಟಿದ್ದಾರೆ. ಗಂಡು ವಿದ್ಯಾರ್ಥಿಗಳ ಸಂಖ್ಯೆ 2315. ಹೆಣ್ಣು ಮಕ್ಕಳದು ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾವು ಸುಲಭವಾಗಿ ಇದು ಕಳೆಯುವಂತ ಲೆಕ್ಕ ಅಂತೇಳಿ ಕಂಡುಹಿಡಿಬಹುದು. ಹೆಂಗಂದ್ರೆ ಒಟ್ಟು ಸಂಖ್ಯೆ ಕೊಟ್ಟು ಅದರಲ್ಲಿ ಗಂಡು ಮಕ್ಕಳು ವಿದ್ಯಾರ್ಥಿಗಳದ್ದು ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳದು ಕೇಳಿದ್ದಾರೆ. ಹಾಗಾಗಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕೂಡಿಸಿದಾಗ ನಮ್ಗೆ ಒಟ್ಟು ವಿದ್ಯಾರ್ಥಿಗಳು ಬರುತ್ತೆ. ಆದ್ರೆ ಇಲ್ಲಿ ಅವರು ಒಟ್ಟು ಕೊಟ್ಟು ಒಬ್ಬರದು ಕೊಟ್ಟಿದ್ದಾರೆ, ಗಂಡು ಮಕ್ಕಳದು ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಕಳೆಯುವಂತ ಲೆಕ್ಕ ಅಂತ ನಾವು ಈಸಿಯಾಗಿ ಅದನ್ನ ಗುರುತಿಸಬಹುದು. ಈಗ ಕಳೆಯುವಂತ ಲೆಕ್ಕವನ್ನ ಮಾಡೋಣ. 2315 2 ಕಳೆದಾಗ 1ರಲ್ಲಿ 5 ಕಳೀಲಿಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ದಶಕವನ್ನ ತೆಗೆದುಕೊಳ್ಬೇಕು. 11 ಆಗುತ್ತೆ. 11ರಲ್ಲಿ 5 ಕಳೆದ್ರೆ 6, 2ರಲ್ಲಿ 1 ಕಳೆದ್ರೆ 1, ಆ 1ರಲ್ಲಿ ದಶಕವನ್ನು ಸಹ ಕಳಿಬೇಕು. 1ರಲ್ಲಿ 1 ಕಳೆದ್ರೆ 0. ಇಲ್ಲ, ಇದನ್ನು ಈ ರೀತಿಯಾಗಿ ಮಾಡಬಹುದು. ಇವೆರಡನ್ನ ಕೂಡಿಸಿ ಇದರಲ್ಲಿ ಕಳಿಬೇಕು. 1 1 2, 2ರಲ್ಲಿ 2 ಕಳೆದ್ರೆ 0. ಆ ರೀತಿಯಾಗಿ ಮಾಡಿದ್ರು ಕೂಡ ಉತ್ತರ ಅದೇ ಬರುತ್ತೆ. ನಿಮಗೆ ಯಾವ ರೀತಿ ಸರಳ ಆಗುತ್ತೋ ಆ ರೀತಿಯಾಗಿ ಮಾಡಿ. 5ರಲ್ಲಿ 3 ಕಳೆದ್ರೆ 2, 3ರಲ್ಲಿ 2 ಕಳೆದ್ರೆ 1. ನಮಗೆ ಬೇಕಾಗಿರುವಂತ ಉತ್ತರ ಆಪ್ಷನ್ ಬಿ ನಲ್ಲಿದೆ. ಸರಿಯಾಗಿರುವಂತ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡಿ. 64,995ಕ್ಕೆ ಎಷ್ಟನ್ನು ಸೇರಿಸಿದರೆ 87,461 ಆಗುತ್ತದೆ ಅಂತ ಕೇಳಿದ್ದಾರೆ. ಒಟ್ಟು ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ. ನಮ್ಮ ಒಂದು ಸಂಖ್ಯೆಯನ್ನ ಅವ್ರು ಕೊಟ್ಟು ಇನ್ನೊಂದು ಸಂಖ್ಯೆಯನ್ನ ಕೇಳಿದಾಗ ನಾವೇನ್ ಮಾಡ್ಬೇಕು? ಈಗ ತಾನೇ ಮಾಡಿದ್ವಿ, ಕಳೆಯುವ ಲೆಕ್ಕವನ್ನ ಮಾಡಬೇಕು. ಅಂದ್ರೆ ಒಟ್ಟು ಸಂಖ್ಯೆಯನ್ನ ಕೆಳಗಡೆ ಬರ್ಕೊಡ್ರಿ, ಮೇಲೆ ಬರ್ಕೊಳ್ಳಿ. ನಂತರ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರಲ್ಲ ಅದನ್ನ ಅದ್ರ ಕೆಳಗಡೆ ಬರೆದುಕೊಳ್ಳಿ. ಅವೆರಡನ್ನ ಕಳೆಯಿರಿ. 9ರಲ್ಲಿ 5 ಕಳೆದ್ರೆ 4, 6ರಲ್ಲಿ 9 ಕಳೆಯಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾಗಿ ಒಂದು ದಶಕವನ್ನು ತೆಗೆದುಕೊಳ್ಳೋಣ. 16 ಆಗುತ್ತೆ. 16ರಲ್ಲಿ 9 ಕಳೆದ್ರೆ 7, 4ರಲ್ಲಿ 9 ಕಳೆಯಲಿಕ್ಕೆ ಮತ್ತೆ ಸಾಧ್ಯ ಇಲ್ಲ. ಮತ್ತೆ ಒಂದು ದಶಕವನ್ನು ತೆಗೆದುಕೊಳ್ಳಿ. 14 ಆಗುತ್ತೆ. 14ರಲ್ಲಿ 9 10 ಕಳೆಯಿರಿ. 14ರಲ್ಲಿ 10 ಕಳೆದ್ರೆ 4, 7ರಲ್ಲಿ 5 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2, 22,474 ಅನ್ನುವಂಥದ್ದು ಆಪ್ಷನ್ ಎ ನಲ್ಲಿ ಇದೆಯಲ್ಲ, ಅದು ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಒಂದು ಫುಟ್ಬಾಲ್ ನ ಬೆಲೆ ಕೊಟ್ಟಿದ್ದಾರೆ, ಬ್ಯಾಟ್ ನ ಬೆಲೆ ಕೊಟ್ಟಿದ್ದಾರೆ, ಬ್ಯಾಡ್ಮಿಂಟನ್ ಅಂದ್ರೆ ಶಟಲ್ ಕಾಕ್ ಬೆಲೆ ಕೊಟ್ಟಿದ್ದಾರೆ, ಇನ್ನೊಂದು ಸ್ಕಿಪ್ಪಿಂಗ್ ಮಾಡ್ತೀವಲ್ಲ ಅದ್ರ ರೋಪ್ ಬೆಲೆ ಕೊಟ್ಟಿದ್ದಾರೆ. ಈಗ ಕ್ರೀಡಾ ಸಾಮಗ್ರಿಗಳ ಮಳಿಗೆಯಲ್ಲಿ ಆಟದ ಸಾಮಾನುಗಳ ಬೆಲೆ ಮೇಲಿನಂತಿದೆ. ಹುಸೇನನ ಬಳಿ 1000 ರೂಪಾಯಿ ಇದೆ ಅಂತೆ. ಸಂಪೂರ್ಣ ಹಣವನ್ನು ಬಳಸಿ ಯಾವ 2 ಆಟಿಕೆ ಸಾಮಾನುಗಳನ್ನು ಅವನು ಖರೀದಿಸಬಹುದು ಅಂತ ಕೇಳಿದ್ದಾರೆ. ನೋಡಿ, ಅವನ ಹತ್ರ 1000 ರೂಪಾಯಿ ಇದೆ. ಹುಸೇನ್ ಅನ್ನುವಂತ ವಿದ್ಯಾರ್ಥಿ ಬಳಿ 1000 ರೂಪಾಯಿ ಇದೆ. ಮೇಲಿನ ಅವನು 2 ವಸ್ತುಗಳನ್ನ ತೆಗೆದುಕೊಳ್ಬೇಕು. ಆ 2 ವಸ್ತುಗಳನ್ನ ತೆಗೆದುಕೊಂಡ ನಂತರ ಅವನ ಹತ್ರ 1 ರೂಪಾಯಿನೂ ಉಳಿಬಾರ್ದು. 2 ವಸ್ತುವಿನ ಬೆಲೆ 1000 ರೂಪಾಯಿ ಆಗಿರ್ಬೇಕು. ಅದು ಯಾವ 2 ವಸ್ತುಗಳು ಅಂತ ನಾವೀಗ ಕಂಡಿಡೀರಿ ಅಂತ ಹೇಳಿದ್ದಾರೆ. ನೋಡಿ, ಇದನ್ನ ಕೂಡಿಸಿದ್ರೆ 1000 ಆಗುತ್ತಾ? 8, 6, 14 ಅಂದ್ರೆ 1400 ಆಗೋಯ್ತು. ಅಂದ್ರೆ ಇದು ತಪ್ಪು, ಇದೆರಡು ಆಗಲ್ಲ. ಇದು ನೋಡಿ, 800, 300, 1100 ಆಯ್ತು. ಅಂದ್ರೆ ಇದು ಆಗಲ್ಲ. ನಂತರ ಇದನ್ನ ನೋಡಿ, 800, 100 ಇದೆ, 900 ಆಯ್ತು. ಇದು 60, 40 ಇದೆ. ಅಂದ್ರೆ 60, 40 ಸೇರಿದ್ರೆ 100 ಆಯ್ತು.
ಫಸ್ಟ್ 900 ಆಮೇಲೆ 100 ಆಯ್ತು ನೋಡಿ. ಬೇಕಂದ್ರೆ ಕೂಡಿಸಿ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ. 860 ನಂತರ 140 ಎರಡನ್ನ ಕೂಡಿಸಿದಾಗ 1000 ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. 0 6 4 10ಕ್ಕೆ 0 ದಶಕ 1 8 1 9 1 10 ನೋಡಿ 1000 ಬಂತು. ಹಾಗಾಗಿ ಒಂದು ಫುಟ್ಬಾಲು ಮತ್ತೆ ಸ್ಕಿಪ್ಪಿಂಗ್ ರೋಪ್ ಅನ್ನು ಅವನು ಖರೀದಿಸಿದಾಗ 1000 ರೂಪಾಯಿ ಸಂಪೂರ್ಣವಾಗಿ ಖರ್ಚಾಗುತ್ತೆ. ಅವನ ಹತ್ರ 1 ರೂಪಾಯಿ ಕೂಡ ಉಳಿಯೋದಿಲ್ಲ. ಮೊದಲನೇ ನೋಡು, ವಾಲಿಬಾಲು ಕ್ರಿಕೆಟ್ ಬ್ಯಾಟು ಇವೆರಡನ್ನ ಕೂಡಿಸಿದಾಗ ಆಗುತ್ತಾ? ಇಲ್ಲ, ತಪ್ಪು. ಕ್ರಿಕೆಟ್ ಬ್ಯಾಟು ಶಟಲ್ ಬ್ಯಾಟು ಇವೆರಡನ್ನ ತಗೊಂಡ್ರೆ ಆಗುತ್ತಾ? ಅದು ಇಲ್ಲ. ಶಟಲ್ ಬ್ಯಾಟು ಸ್ಕಿಪ್ಪಿಂಗ್ ಹಗ್ಗ, ಈ ಶಟಲ್ ಬ್ಯಾಟು ಸ್ಕಿಪ್ಪಿಂಗ್ ಹಗ್ಗ ತೆಗೆದುಕೊಂಡ್ರೆ 1000 ರೂಪಾಯಿ ಆಗುತ್ತಾ? ಇಲ್ಲ. ಸ್ಕಿಪ್ಪಿಂಗ್ ಹಗ್ಗ ವಾಲಿಬಾಲ್ ಅನ್ನ ತೆಗೆದುಕೊಂಡಾಗ ವಾಲಿಬಾಲ್ ಅಲ್ಲ, ಅದು ಫುಟ್ಬಾಲ್ ಚಿತ್ರ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾಗಿರುತ್ತೆ. ನಂತರ ನೋಡಿ, ಈ ಒಂದು ವಿಡಿಯೋದ ಕೊನೆ ಪ್ರಶ್ನೆ. ಒಂದು ನಗರದ ಒಟ್ಟು ಜನಸಂಖ್ಯೆ ಕೊಟ್ಟಿದ್ದಾರೆ 62,231 ಇದೆಯಂತೆ. ಅದರಲ್ಲಿ ಮಹಿಳೆಯರ ಸಂಖ್ಯೆ ಕೊಟ್ಟಿದ್ದಾರೆ. ಹಾಗಾದ್ರೆ ಪುರುಷರ ಸಂಖ್ಯೆಯನ್ನ ನಾವೀಗ ಕಂಡುಹಿಡಿಬೇಕು. ನೀವೆಲ್ಲರೂ ಸರಿಯಾಗಿ ಗುರ್ತಿಸಿದ್ರಿ. ಇದು ಕಳೆಯುವಂತ ಲೆಕ್ಕ ಅಂತ ನೋಡಿ. ಒಟ್ಟು ಜನಸಂಖ್ಯೆ ಕೊಟ್ಟಿದ್ದಾರೆ, ಅದನ್ನ ಮೇಲೆ ಬರೆದುಕೊಳ್ಳಿ. ನಂತರ ಮಹಿಳೆಯರ ಜನಸಂಖ್ಯೆ ಕೊಟ್ಟಿದ್ದಾರೆ, ಅದನ್ನ ಕೆಳಗಡೆ ಬರೆದುಕೊಳ್ಳಿ. ಅವೆರಡನ್ನ ಕಳೆದಾಗ ನಮ್ಗೆ ಪುರುಷರು ಎಷ್ಟಿದ್ದಾರೆ ಅಂತ ಪುರುಷರ ಸಂಖ್ಯೆ ಸಿಗತ್ತೆ. ಈಗ 0ಯಲ್ಲಿ 6 ಕಳೆಯಕ್ಕೆ ಸಾಧ್ಯ ಇಲ್ಲ. ದಶಕ 1 10ರಲ್ಲಿ 6 ಕಳೆದ್ರೆ 4, 3ರಲ್ಲಿ 6 ಕಳೆಯಕ್ಕೆ ಸಾಧ್ಯ ಇಲ್ಲ. ದಶಕ 1 13 ಆಗುತ್ತೆ. 13ರಲ್ಲಿ 7 ಕಳೆದ್ರೆ 6, 2ರಲ್ಲಿ 4 ಕಳೆಯಕ್ಕೆ ಸಾಧ್ಯ ಇಲ್ಲ. 2ರಲ್ಲಿ 12 ಆಗುತ್ತೆ. 12ರಲ್ಲಿ 5 ಕಳೆದ್ರೆ 7, ಮತ್ತೊಂದು ದಶಕ 12ರಲ್ಲಿ 6 ಕಳೆದ್ರೆ 6, 6ರಲ್ಲಿ 3 ಕಳೆದ್ರೆ 3. ಸರಿಯಾಗಿರುವಂತ ಉತ್ತರ 36,764 ಅನ್ನುವಂಥದ್ದು. 36,764. ಎಸ್ ಸ್ನೇಹಿತರೆ, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಸುಮಾರು 53 ಪ್ರಶ್ನೆಗಳ ತನಕ ಚರ್ಚೆ ಮಾಡಿದ್ವಿ. ಅಂದ್ರೆ ಈ ಒಂದು ವಿಡಿಯೋದಲ್ಲಿ 26 ಪ್ರಶ್ನೆಗಳ ಕುರಿತು ಚರ್ಚೆ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದು ನಮಗೆ ಮುಂದಿನ ವಿಡಿಯೋವನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತೆ. ಅಂದ್ರೆ ಒಂದು ಪ್ರೋತ್ಸಾಹ ನೀಡಿದ ತರ ಫೀಲಿಂಗ್ ಬರುತ್ತೆ ನಮ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಒಂದಿಗೂ ಕೂಡ ಹಂಚಿಕೊಳ್ಳಿ. ಅವರಿಗೂ ಕೂಡ ಈ ಒಂದು ವಿಡಿಯೋದಿಂದ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ. ಆ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಓದ್ತಾ ಇರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಬರುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಕೂಡ ಓದ್ತಾ ಇರಿ ಅಂತ ಹೇಳ್ತಾ, ಎಲ್ಲರಿಗೂ ಓದ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.